ಯಶೋದಿ ಹೋಗತ್ತಾಗಿ ಸಾಕಾದಂಗೆ ಆಯ್ತು ಕಣೆ ಯಶೋದಿ ಮಾತ್ರ. ಅಯ್ಯೋ ಜರ್ನಿ ಅಲ್ವತ್ಕೆ ಆ ತಿಂದು ತಿಂದು ಹೋಗ್ಬಿಟ್ಟು ಬರೋದಕ್ಕೆ ಮೈ ಕೈಯಲ್ಲಿ ಅಲಸ್ ಬಂದಂಗೆ ಆಯ್ತು. ಎಲ್ಲ ಸಾರು ಬೇಯಿಸಿದ್ರು ಕಣೆ. ಬೇಯಿಸಿ ಮಡಗ್ತಾವ್ರಿ ಅದಕ್ಕೆ ಸಾರು ಸುಮಾರಾಗಿ ಮಿಕ್ತದ್ಕೆ ಸುಮಾರಾಗಿ ಒಂದು ಮುಕ್ಕಾಲು ಚೋರ್ಗೆ ಒಂದು ಚೋರ್ಗೆ ತೀರೋಗದೆ ಕಣ್ಮಗ. ಒಂದು ಮುಕ್ಕಾಲು ಚೋರ್ಗೆ ಊದಿದೆ ನೀರ. ಒಂದು ಅರ್ಧ ಚೋರ್ಗೆ ಜಾಸ್ತಿ ಒಂಚೂರು ಮಿಕ್ಕದೆ. ಅದಕ್ಕೆ ಬತ್ತೀನಿ ಮತ್ತೆ ಅದಕ್ಕವ ಇರು ಹೋಗುವಂತೆ ಇರು ಮಗ ಊಟ ಗೀಟ ಮಾಡ್ಕೊಂಡು ಇದ್ಕೊಂಡು ಅಲ್ಲಿಗೆ ಹೋಗುವಂತೆ ಅದಕ್ಕೆ ಆತರ ಮಾಡಿಯೇ. ಅಯ್ಯೋ ಅದಕ್ಕೆ ಸುಮ್ಕಿರಿ ಇಲ್ಲಿ ಕೂತ್ಕೊಂಡ್ರೆ ಆಯ್ತಲ್ಲ ಬತ್ತೀನಿ. ಇನ್ನು ಗಿಂಜ ಆಡ್ತಾನೆ ಕಣದಕ್ಕೆ ಓದೋತ್ತವೆ ಹೋಯ್ತಾಳೆ ಅಂದ್ಬಿಟ್ಟು ಅಯ್ಯೋ ಸಿಕ್ಕಿಲ್ಲ ಸುಮ್ಮನಿರ ಹೋಗುವಂತೆ ಇದಕ್ಕೆ ಹಿಂಗೆ ಆತರ ಮಾಡಿ ಮಗ. ನಿಮ್ಮ ಅಣ್ಣ ಕುಡಿದ್ಬಿಟ್ಟು ಬಿದ್ದದೆ ಇನ್ನೂ ಎದ್ದಿಲ್ಲ ಸುಮ್ಕಿರು. ನನ್ನ ತೆಗೆ ಕಳಿಸ್ಬಿಟ್ಟಾರೆ ಅನ್ಕೊಂಡು ಆಮೇಲೆ ಗಿಂಜ ಆಡೋದು ಆಮೇಲೆ. ಅಯ್ಯೋ ಇಲ್ಲ ಕತೆ ಸುಮ್ಮನಿರೋದಕ್ಕೆ ಅನ್ನ ಆಡ್ತಾರೆ ಅಂದ್ಬಿಟ್ಟು ನಾನು ಇಲ್ಲಿ ಕೂತ್ಕೊಳಕ್ಕಾದದಕ್ಕೆ ಬೈತಾರೆ ಅವರು. ಬತ್ತೀನಿ ಸುಮ್ಮನಿರಿ. ಮತ್ತೆ ಟಿಫನ್ಗೆ ಸಾರು ಬಿಟ್ಕೊಟ್ಟಂತ ತಕೊಂಡು ಹೋಗ್ಬಿಡು. ಏನಾರು ಅನ್ಕೊಳೋದು ಜಯಣ್ಣ ನೋಡು ಚುಂಚಂಗಿರಿಗೆ ಓಟು ಪರ ಮಾಡ್ಕೊ ಬಂದವ್ರೆ ತಂದಿಲ್ವಲ್ಲ ಅಂತ. ಜಾಸ್ತಿ ಬಿಡೋದಕ್ಕೆ ಅವ್ರ ಒಬ್ರಿಗಾಗಷ್ಟು ಕೊಡಿ. ಅಯ್ಯೋ ಅವ್ರ ಒಬ್ರಿಗಾಗಷ್ಟು ಕೊಟ್ರೆ ನೀ ಏನು ಉಂಡಿಯೇ ಇರು ತತ್ತೀನಿ. ಅಲ್ಲ ಎಲ್ಲ ಬರ್ತಿದ್ದಿ? ಏನಿಲ್ಲ ಈಗ ತಾನೇ ಚುಂಚಂಗಿರಿಂದ ಬಂದೋಕಂದ್ರೆ ಕುಂತೀವಿ. ಕುತ್ಕೋ ಉಂಡಿದ್ದನ ತಿಂದಿದ್ದನ ನನ್ನ ಗಂಡ ಯಾವುದು ದಿಗ್ಲಿಲ್ವಾ? ನಿನ್ಗೆ ಯಾಕೆ ನೀನು ಉಣ್ತಿಯಲ್ಲ ನೀನು ಉಣ್ಕೊಂಡು ನೀನು ತಿನ್ಕೊಂಡಿದ್ದು ಸಾಕು. ನಾನು ಉಂಡ್ರೆಷ್ಟು ಬಿಟ್ರೆಷ್ಟು ನಿನ್ಗೆ. ಅಯ್ಯೋ ಅದೇ ಕಂಗಡಿರಿ ಸುಮ್ನಿರಿ ಈಗ ತಾನೇ ಬಂದೆ ಕತೆ. ಕುತ್ಕೊಬಿಡು ಅಲ್ಲೇ ಬರ್ಬೇಡ ಕಡ್ದು ಬರ್ಬೇಕು ತಾನೆ ಬಂದ ತಕ್ಷಣ. ಬತ್ತೀನಿ ರೀ ಅದೇ ಕಂಗಡಿರಿ ಬತ್ತೀನಿ ರೀ. ಇನ್ನೂ ಬಂದು ಅಲ್ದಿರಿ ಇನ್ನು ಮಾಡಿವೆ ಒಂದು ಫೋನ್ ಮಾಡಿದ ತಕ್ಷಣ ಓಡೋಗಳ ಗತ್ಕಟ್ಟೊಳಂಗೆ ಗತ್ಕಟ್ಟು ಕೂತಿದ್ದೀರ ಕರ್ರ ಸಾಕು ಅಂತವೆ ಅದಕ್ಕೆ ಓಡೋಗೋದು ನೀನು. ಅಯ್ಯೋ ಆಯ್ತು ಹಾಕಪ್ಪ ಆಯ್ತು ಗತ್ಕಟ್ಟೆ ಕುಂತೀವಿ ನಾವು ಬಿಡು ಆಯ್ತು. ನೀನು ದುರಾಂಕಾರಕ್ಕೆ ಬೆಂಕಿ ಕಣಿನ ದುರಾಂಕಾರ ತೋರ್ಬೇಡ ನೀನು ಅಂದ್ಬಿಟ್ಟೆ. ದುರಾಂಕಾರ ದೌಲತ್ ತೋರ್ಬೇಡ ನೀನು. ರೀ ಸುಮ್ಮನೆ ಇಡೀ ಹಿಂಗೆ ಜಗಳ ಮಾಡ್ಬೇಕು ಅಂತ ಹೆಂಗೆ ಫೋನ್ ಮಾಡಿದ್ದೀರ ನೀವು? ಏನು ಮಾಡಕ್ಕೆ ಕೆಲ್ಸಿಲ್ವ್ರಿ ನೀವು ಸರಿ ಬಿಡಿ ಒಳ್ಳೆ. ಏರ್ಲೆ ಒಳ್ಳೆ ಯಾವ ಒಳ್ಳೆ ಥೂ ಸುಮ್ಮನಿರಿ ಈಗ ಆಯ್ತು ಬತ್ತೇವ್ರಿ ರೀ ಹೊಂಟೇವ್ನಿ ಕತೆ ಈಗ. ಅದಕ್ಕೆ ಸಾರು ಕೊಡ್ತೀನಿ ಅಂತೂ ಅದಕ್ಕೆ ತಗೊಬತ್ತೀನಿ. ಸರಿ ತಗೋಬಾ ಆಯ್ತು ಬಾ ಬೇಗ. ಆಯ್ತು ಮಡ್ಗಿ ಮತ್ತೆ ಅದಕ್ಕೆ ಹೋಯ್ತೀನಿ ಅಂತ ಇದ್ದೀರಂತಲ್ಲ ಮಗ ಬತ್ತೀನಿ ಸುಮ್ಮನಿರಪ್ಪ. ನಿಮ್ಮ ಮಾವ ಏನು 16 ಫೋನ್ ಮಾಡ್ತಾ ಕುಂತದೆ. ಅವರು ಸೂರ್ಯಚಂದ್ರ ಅವ್ರ ಹೆಂಡ್ತಿರು ಎಲ್ಲ ಬಾರ ಅತ್ತೆ ಮನೆಗೆ ಹೋಗವ್ರೆ. ಸುಮ್ಮನಿರಪ್ಪ ಬತ್ತೀವಿ. ಹಿರಿಯತೆ ಅಪ್ರೂಪ್ತಾಗ ಬಂದಿದ್ರಿ ಇರಿ ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ಇರ್ತಾನೆ ಹೋಯ್ತೀನಿ ಅಂತಿರಲತ್ತೆ ಇರಿ ನಾಳೆಗೆ ಹೋಗಿರಂತೆ. ಅಯ್ಯೋ ಇಲ್ಲ ಕತೆ ಸುಮ್ಮನಿರಪ್ಪ ಇಲ್ಲಕ್ಕ ಸುಮ್ಮನಿರು ಏನು ಫೋನ್ ಮಾಡ್ತಾ ಕುಂತಾರೆ ನಿಮ್ಮ ಮಾವ. ನಾಳೆಗೆ ಬೇರೆ ಹೊಲ್ತಾ ಹೊಸಿ ಕೆಲಸ ಅದೇ ಕಣ್ಮಗ ಎದ್ದಿ ಆಳ್ಗ ಕರ್ಕೊಂಡು ಹೊಲ್ತಕ್ಕೆ ಹೋಗ್ಬೇಕು. ಮಾವ ಯಾಕೆ ಬರ್ಲಿಲ್ಲ ಕರ್ಕೊಬರೀವ್ರಿ? ನಿಮ್ಮ ಮಾವನಿಗೋಸಿ ಕೆಲಸ ಇತ್ತು ಕಣಪ್ಪ ಅದಕ್ಕೆ ಕತೆ. ಸುಮ್ಮನಿರ್ ಮಗ ಬತ್ತೀವಂತೆ ಬತ್ತೀವಿ ಸುಮ್ಕೆರು. ನೀವು ಬನ್ನಿ ಗಂಡು ಬಿಡ್ತೀವಿ ಗೋವಿಂದ ಇರ್ತೀವಿ. ನೀವು ಯಾರು ತಿರ್ಗಿ ನೋಡಕ್ಕಿಲ್ವಲ್ಲಪ್ಪ ಹಿಂಗೆ ಅತ್ತೆ ನೋಡಕ್ಕೆ ಬರೋದು ನೀವು. ಅಯ್ಯೋ ಅತ್ತೆ ನನಗೆಲ್ಲಿ ಆಫೀಸ್ ಕೆಲಸ ಇವನು ಗೋವಿಂದ ಅಂತೂ ನಾನು ಫ್ರೀ ಆಗಿದ್ರು ಅವನಂತೂ ಫ್ರೀ ಆಗಿರಕ್ಕಿಲ್ಲ. ಕೆಲಸ ಅಂದ್ಕೊಂಡು 2-3 ಅಂಗಡಿ ಮಾಡ್ಕೊಬಿಟ್ಟನಲ್ಲ ಈಗ. ಆಳು ಕಾಳೆಲ್ಲ ಬಿಟ್ಕೊಂಡು ಇನ್ನು ಅವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಬರೋಕ್ಕದ. ನೆನ್ನೆ ದಿವಸ ಹುಡುಗರು ಕೆಲಸದಲ್ಲವರಲ್ಲ ಅವ್ರಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಬಂದಿದ್ದ. ಇವತ್ತು ಚುಂಚಗಿರಿಗೆ ಹೋಗೋಕ್ಕೆ ಏನು ಸುಮ್ಮನೆ ಅವ್ರೇನೋ ಹಚ್ಕೊಂಡು ಕುತ್ಕೊಳಕ್ಕದ ಅಂದ್ಬಿಟ್ಟು ಅವ್ನು ಇದು ಮಾಡೋಕ್ಕಿಲ್ಲ. ಮಾಡಲಿ ಸುಮ್ಮನಿರಪ್ಪ ಮಾಡಲಿ ಸುಮ್ಕಿರು ಅತ್ತಾಗ ಬಂದಾಗ ಬನ್ನಿ ಒಂದ್ಸತಿ. ಅಯ್ಯೋ ಅತ್ತೆ ಬರ್ದಾನೆ ಹೋಗ್ದಾನೆ ಇರಕ್ಕದ ಸುಮ್ಕಿರಿ ಚೆನ್ನಾಗಿ ನೋಡ್ಕೊಂಡವ್ರು ತಾನೆ. ಚೆನ್ನಾಗಿವ್ನಿ ಕಣ್ಮಗ ಏನಿಲ್ಲ. ಸೂರ್ಯನ ಮಗನಿಗೆ ಎಷ್ಟು ವರ್ಷ? ಅವ್ನಿಗೆ ಆಯ್ತು ಕಣ್ಮಗ 6 ವರ್ಷ 1ನೇ ಕ್ಲಾಸ್ ಈಗ. ಇವ್ ಚಂದ್ರನ್ಗೆ ಮಕ್ಕಳಾಗಿಲ್ಲ? ಇಲ್ಲ ಆಗಿಲ್ಲ ಕಣ್ಮಗ. ನಾವೇ ತೋರ್ ಬರ್ತಾವೆಲ್ಲ ತೋರ್ ತಗೊಂತೀವಿ. ಏನು ಎಲ್ಲಿ ತೋರಿದ್ರು ಆಯ್ತವೆ ತಳಾರ್ಕಾಯ್ತವೆ ಅಂತಾರೆ. ಇನ್ನು ಯಾವಾಗ ಮಗ ಆಗೋದು ಅದೊಂದು ಕೊರತನೆ ಕಣ್ಮಗ. ಒಂದು ಏಳು ಒಂದು ಬೀಳು ಅಂತವ ಯಾಕೆ ಕಣೆ. ಅವನಿಗೆ ಸೂರ್ಯನಿಗೆ ಒಂದು ಮಗ ಆಯಿತು ಸದ್ಯಕ್ಕೆ ಹೆಂಗೋ. ಇವನಿಗಂತವೇ ಕಿರಿಯವನಿಗೆ ಏನತ್ತಾಗೆ ನಾವು ವರ್ಷಿ ಖರ್ಚು ಮಾಡಿಲ್ಲ ಕಣ್ಮಗ. ಅಲ್ಲಿಗೆ ಇಲ್ಲಿಗೆ ಅನ್ಕೊಂಡೆಲ್ಲವ ಖರ್ಚು ಮಾಡಿ ಸಾಕಾಯ್ತು. ಮಾಡಿಸ್ಬಿಡ್ರಿ ಅತ್ತಾಗೆ ನೋಡದ ಮಗ ಅದನ್ನೇ ಯತ್ನೆ ಮಾಡ್ತೇವೆ. ಇವನು ಒಪ್ತಾ ಇಲ್ಲ ಕಣ್ಮಗ ಚಂದ್ರ. ಏನೇನೋ ಅಂತಾನೆ ಅವನು. ನೋಡಿ ಅತ್ತೆ ಏನಿಲ್ಲ ಈಗ ವಯಸ್ಸಿದ್ದಾಗಲೇ ಮಕ್ಳು ಮಾಡ್ಕೋಬೇಕು ತಾನೆ. ವಯಸ್ಸು ಮೀರೋದ್ಮೇಲೆ ಏನು ಮಾಡೋಕ್ಕದು? ನೋಡದ ಅದನ್ನೇ ನಾವು ಹಂಗೆ ಅಂತೇವಿ ಮಗ. ಅವನೇ ಯಾಕೆ ಒಂಚೂರು ಹಿಂದೇಟ ಆಗ್ತಾವನೆ ಕಣಪ್ಪ. ಸರಿ ಅತ್ತೆ ಇರಿ ನಾನು ಹೊಲ್ತ ಕೊಟ್ಟು ಬರ್ತೀನಿ. ಒಂಚೂರು ಕೆಲಸದೆ ಸಿಗುಲ್ ಹಾಕ್ಬಿಟ್ಟು ಬರಬೇಕು. ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಇರಿ ಬಿಟ್ಕೊಟ್ಟನು. ಬೇಡ ಹೋಗು ಮಗ ಬೇಡ ಹೋಗು ಪಪ್ಪ. ನೀನು ಬೇರೆ ಏನು ಮಾಡಕ್ಕೆ ಬಿಟ್ಕೊಟ್ಟಿ? ಇಲ್ಲ ಕತೆ ಮೈಸೂರು ಗಂಟ ಹೋಗ್ಬೇಕು ನಾನು. ಮೈಸೂರು ಗಂಟ ಬಿಟ್ಕೊಟ್ಟನು ಹತ್ತಾಗಿ ಬೇಕಾದ್ರೆ ಬಸ್ಸಲ್ಲಿ ಹೋಗಿರುತ್ತೆ. ಸರಿ ಮದುವೆ ಆಯಿತು ಬಿರ್ನು ಬರಬೇಕು ನೀನು. 5 ನಿಮಿಷ ಹಿಂಗೆ ಹೋಗಿ ಸಿಗುಲ್ ಹಾಕ್ಬಿಟ್ಟು ನೀರು ತೋರ್ಬಿಟ್ಟು ಬರೋದೇ. ಸರಿ ಕಣಪ್ಪ ಆಯಿತು. ಸದಿ ತಗವ ಇಲ್ಲಿ ಊಟ ಮಾಡ್ತಿದ್ದಿಲ್ವ ಇಕ್ಳು ಇದ್ವಲ್ಲ
ಅಯ್ಯೋ ಮಡಿಕಂದಿನಿ ಕತ್ವ ಪೀಸ್ ಅಂತೂ ಮಟನ್ ಸಾರಲ್ಲಿ ತಾಯಿ ಒಂದು ಪೀಸು ಇಲ್ಲ, ಬರೀ ಸಾರೆಯ ಚಾ ಪೀಸ ಒಂದು 5-6 ಚೂರಿದ್ದು ಹಾಕಿ ನೀವ ಸಾರಲ್ಲಿ ಪೀಸ್ ಇಲ್ಲ ಕಣವ. ಸಿಕ್ಕಿಲ್ಲ ಬಿಡೋದಕ್ಕೆ ಪರವಾಗಿಲ್ಲ, 2 ಪೀಸ್ ಸಣ್ಣಕ್ಕಿದ್ದು ಹಾಕಿನಿ ಜಯನಂಗೆ ಹಾಕೊಟ್ಬಿಡು. ಸರಿ ಅದಕ್ಕೆ ಆಯ್ತು. ಈಗ ಓದ್ಯವ ಅದು ಮಾದೇವ ಮೈಸೂರು ಗಂಟ ಬರ್ತೀನಿ ಬಿಟ್ಕೊಟ್ಟಂತ ಅಡ್ರತ್ತೆ ಅಂದಾನೆ. ಬಿಟ್ಕೊಡ್ತಾನೆ ಬಿಡವ. ಮತ್ತೆ ಚಂದ್ರನೇರ್ತಿ ಹಾಸ್ಪಿಟ್ಲಿಗೆ ತೋರಿದ್ರವ ತೋರ್ತೇವಿ. ಅದು ಇವಂದೇ ಪ್ರಾಬ್ಲಮ್ ಅಂತ ಕಣದಕ್ಕೆ ಒಂಚೂರ ಅವಳದು ಏನಿಲ್ಲ, ಇವನಿಗೆ ಅದೇನೋ ಒಂಚೂರು ಕಮ್ಮಿ ಆಗಿದ್ದದಂತೆ. ಅದಕ್ಕೆ ಅದೇನೋ ಮಕ್ಳಾಗಕ್ಕೆ ಬೇಕಲ್ಲ, ಅದೊಂಚೂರು ಕಮ್ಮಿ ಆಗದೆ ಇವನಿಂದಲೇ ಪ್ರಾಬ್ಲಮ್ ಅಲ್ಲ. ಅವಳನ್ನ ಏನದಕ್ಕೆ ದೂರಂಗಿದ್ದದು ನಾವು, ನಮ್ಮ ಮಗನಲ್ಲೇ ದೂರ ದೋಸೆ ಮಡಿಕೊಂಡು ಹಂಗಂತ ಮಗ ಹಂಗಾರೆ ಹೆಂಗೆ ಮಾಡೋದು ಅಂತ. ಮತ್ತೀಗ ಅದಕ್ಕೆ ಇವನಿಗೆ ಮಾತ್ರಾಗಿದ್ರೆಲ್ಲ ಕೊಟ್ಟವ್ರಿ. ಅದಕ್ಕೆ ಇವನು ಸರಿಯಾದ ಟೈಮ್ಗೆ ನುಂಗಕ್ಕಿಲ್ಲ ಕಣದಕ್ಕೆ, ಸರಿಯಾದ ಟೈಮ್ ನುಂಗಕ್ಕಿಲ್ಲ ಏನಿಲ್ಲ. ಒಳ್ಳೆ ಹೆಂಗೆ ಆಡ್ತಾನೆ ಅಂದಿರಿ, ಆರೋಗ್ಯ ಹಾಳಾಯ್ತದೆ ಅಂತಾನೆ. ಅದರಿಂದ ಏನು ಆರೋಗ್ಯ ಹಾಳಾದದಕ್ಕೆ ಡಾಕ್ಟ್ರಿಗೆ ಗೊತ್ತಿಲ್ಲದೇ ಕೊಟ್ಟಾರೆ. ಈಗ ಮದುವಾಗ ಅಷ್ಟು ವರ್ಷ ಆಯಿತು. ಈಗ ಸೂರ್ಯನ ಮಗನಿಗೆ 6 ವರ್ಷ ಕಣದಕ್ಕೆ. ಈಗ ಇವನು ಒಂಚೂರ ಇದು ಮಾಡ್ಕೊಂಡು ಇವನು ನಿಗವಣೆ ತಗೊಂಡು ಮಾತ್ರೆಗಿದ್ರೆ ನುಂಗಿದ್ರೆ ಎಂಥದ್ದು ಒಂದು ಆಗಲಿ ಅಂತ ಹಂಗೆ ಆಸೆ ಮಾಡ್ತೀವಿ. ಅದಕ್ಕೆ ಇವನು ಮಾತ್ರೆ ನುಂಗಕ್ಕಿಲ್ಲ, ಆದ್ರೆ ಆಗಲಿ ಆಗದಾರ ಇರಲಿ ಅಂತಾನೆ. ಅವಳು ಮಕ್ಕಳು ಬೇಕು ನನಗೆ ಅಂತ ಆಸೆ ಮಾಡ್ತಾಳೆ. ಈಗ ನಮ್ಮಂಗಲ್ವದಕ್ಕೆ ಆಳ ಮನೆ ಜಲ್ಮ ನೋಡಿ ನನಗೂ ಸುಮಾರು ವರ್ಷಕೊಂಡು ಮಕ್ಕಳೇ ಆಗಲಿಲ್ಲ. ಹಂಗೆ ಅವ್ರೊಳಗೂ ಹಂಗೆ ಆಗೋಯ್ತಲ್ಲ. ಅದಕ್ಕೆ ನಿಜವಾಗ್ಲೂ ಭಾಳ ಬೇಜಾರಾಗಿ ಹೋಗೋದೆ ಕಣದಕ್ಕೆ. ಅದೇನೋ ಇಂಜೆಕ್ಷನು ಮಾಡ್ತಾರಲ್ವ, ಹಂಗೆ ಮಾಡಿಸ್ಬಿಟ್ಟೊತ್ತಾಗೆ ಒಂದು ಆಗಿರೋ ಆಗೋದಲ್ಲ. IVF ಮಾಡಿಸ್ಕೊಳಕ್ಕೆ ಅದಕ್ಕೆ ಇವನು ಒಪ್ತಿಲ್ಲ ಕಣದಕ್ಕೆ. ಇವನು ನಮ್ಮ ಚಂದ್ರ ಏನು ಮಾಡಿದ್ರು ಒಪ್ತಾಯಿಲ್ಲ. ಬೇಡ ಕಂಡವ್ರ ಮಗಿನ ನನ್ನ ಮಗಂತ ಹೆಂಗೆ ಅನ್ಕೊಳ್ಳಿ ನಾನು, ಹಂಗೆ ಹಿಂಗೆ ಇವನು ಸಮಸ್ಯೆ ಅದೇ ಅಂತ ಗೊತ್ತಲ್ಲ. ಅದಕ್ಕೆ ಇವನು ಒಪ್ತಾಯಿಲ್ಲ ಕಣದಕ್ಕೆ. ಹಾಗಂದ್ರೆ ಹಂಗೆ ಮಗ ಸರಿ ಬಿಡು, ಅವಳಿಗೆ ಆಸೆ ಇರಕ್ಕಿಲ್ವ ಮಕ್ಕಳಾಗಬೇಕು ಅಂತ. ಇಲ್ಲ ಅವಳಿಂದ ಏನಾರು ತೊಂದರೆ ಇದ್ದರೆ ಏನಾದ್ರು ಇದಾಗಲಿ, ಇವನಿಂದನೇ ತೊಂದರೆ ಆದಾಗ ಏನಾರು ಒಂದು ವ್ಯವಸ್ಥೆ ಮಾಡ್ಕೊಳ್ಳೇಬೇಕು ತಾನೆ. ಒಂದು ಎಂಟದಾರು ಒಂದು ಆಗಲಿ ಅಂತ ಅವಳಿಗೂ ಆಸೆ ಇರಕ್ಕಿಲ್ವ. ಅಯ್ಯೋ ನಮಗೂ ಅದಕ್ಕೆ ಈಗ ನನಗೆ ಅವಂದೇ ಒಂದು ಏತ್ನೆ ಅವಳದೇ ಬೇಜಾರು ಮಾಡ್ಕೊಂಡು ಕೂತ್ಕೊತಾಳೆ ಕಣದಕ್ಕೆ, ಒಂದು ಮಗ ಆಗ್ನಿವಲ್ಲ ಅಂತ. ಅದರಲ್ಲೂ ಅಂತೂ ಇವನಿಂದ ಸಮಸ್ಯೆ ಮೇಲಂತೂ ಅವಳಿಗೆ ಭಾಳ ಬೇಜಾರಾಗ್ಬಿಟ್ಟದೆ ಕಣದಕ್ಕೆ. ಇವನಿಂದ ತನ್ನಂಗೆ ಸಮಸ್ಯೆ ಆಗಿರೋದು ಅಂತ. ಇವನು ಮೊದಲು ಮಕ್ಕಳಾಗ್ನಿಲ್ಲ ಅಂದ್ಕೊಂಡು ಗಿಂಜಾಡ್ತಿದ್ದ ಅವಳು ಕುಟೆ. ಆಮೇಲೆ ಇವನ್ನ ಯಾವಾಗ ಚೆಕಪ್ ಮಾಡಿದ್ಮೇಲೆ ಇವನಿಂದನೇ ಪ್ರಾಬ್ಲಮ್ ಆಯ್ತಿರೋದು ಅಂತ ಅಂದರು. ಹಂಗೆ ಅಂದಾಗ ಇವನು ಅದನ್ನೇ ಒಂದ್ಸಲ ಮಡಿಕೊಬಿಟ್ಟು ನನಗೆ ಮಕ್ಕಳು ಸವಾಸನೆ ಬೇಡ, ಮಕ್ಕಳೇ ಬೇಡ ಅಂತ ಕುಂತಾನೆ ಕಣದಕ್ಕೆ. ಈಗ ಎಲ್ಲವ ಎಷ್ಟು ಚೆನ್ನಾಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಮಕ್ಕಳು ಮಾಡ್ಕೊತಲ್ವ. ಅದಕ್ಕೆ ಇವನು ಹಿಂಗೆ ಆಡ್ತಾನಲ್ಲ, ಅವಳಿಗೆ ಆಸೆ ಇರಕ್ಕಿಲ್ವ. ಮಗ ಹೇಳ್ಬಿಟ್ಟು ಸುಮ್ಮನೆ ಯಾರು ಕಂಡಿದ್ದಾರೆ ಜನಗಳು, ಸುಮ್ಮನೆ ಆಯಿತು ಅನ್ನೋದಪ್ಪ ಏನು ಕಂಡಿದ್ದಾರೆ ಗುಟ್ನಲ್ಲಿ ಮಾಡಿಸ್ಕೊಳ್ತಾನೆ ಬಿಟ್ಟು ಅವನೇ ಹಾಕಂಗಡ ನನಗೆ. ಅಯ್ಯೋ ಕಾಣೆ ಕಣದಕ್ಕೆ ಕಾಣೆ. ಅದೇ ಬಾಬಾ ಮತ್ತೆ ಓದ್ಕೆ ಬೊತ್ತೇನೋ ಮಾದೇವ. ನಡಿಯವ ನಡಿ ಮಡಿಕೊಟ್ಟನ್ ಕೊಡ್ರಿ ಮೇಕೆ ಬಂದ್ರದಕ್ಕೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.